ಮನೆಯ ಈಸ್ಟ್ ಫೇಸಿಂಗ್ ಅಗ್ನಿಮೂಲೆ. ಇದು ಅಗ್ನಿಮೂಲೆ. ಮಾಡರ್ನೈಸ್ ಆಗಿ ಫ್ಲಾಟ್ಸ್ ಅಲ್ಲಿ, ಅಪಾರ್ಟ್ಮೆಂಟ್ಸ್ ಅಲ್ಲಿ ವಾಸ್ತು ಬೇಡದೆ ಸ್ಟೈಲಿಶ್ ಆಗಿ ಆರ್ಕಿಟೆಕ್ಚರ್ ಕ್ರಿಯೇಟ್ ಮಾಡಿರುವಂಥ ಸ್ಟವ್ ಬಂದು ಅಗ್ನಿಮೂಲೆ ಇಲ್ಲಿದ್ರೆ ನೋಡಿ, ಇಲ್ಲಿರ್ಬೇಕು ಸ್ಟವ್ ಇಲ್ಲಿರಬೇಕು. ಇಲ್ಲಿ ಟ್ಯಾಪ್ ಇರಬಾರ್ದು. ಅದೇ ರೀತಿ ನಾವು ವಾಶ್ ಬೇಸಿನ್ ಎಲ್ಲ ಮಾಡ್ಕೊಬೇಕಂದ್ರೆ ಇಲ್ಲಿ ವಾಶ್ ಬೇಸಿನ್ ಇರಬೇಕು. ಅಂದರೆ ನಾರ್ತ್ಗೆ ವಾಶ್ ಬೇಸಿನ್ ಇರಬೇಕು, ಈಸ್ಟಲ್ಲಿ ಪೂರ್ವ ಆಗ್ನೇಯದಲ್ಲಿ ಸ್ಟವ್ ಇರಬೇಕು. ಇವೆರಡನ್ನ ಅದಲು ಬದಲು ಮಾಡ್ಕೊಂಡ್ರೆ ಮನೆಯಲ್ಲಿ ಫೈನಾನ್ಸು ಮತ್ತು ಯೂನಿಟಿ ಮತ್ತು ಯಾರಾದರೂ ನಮಗೆ ದುಡ್ಡು ಕೊಡಬೇಕಾಗಿರೋದು ಮತ್ತು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆ ಉತ್ತಮ ಬೆಳವಣಿಗೆ ಇರ್ತದೆ. ಸ್ಟವ್ ಯಾವತ್ತೂ ನಾರ್ತ್ಗೆ ಮುಖ ಮಾಡಿ, ಗ್ಯಾಸ್ ಸ್ಟವ್ ಅಥವಾ ಇಂಡಕ್ಷನ್ನು ಇರಲೇಬಾರ್ದು. ಇಲ್ಲಿ ಪಾತ್ರೆ ತೊಳೆಯೋ ಥರ ಇರಬೇಕು, ಇಲ್ಲಿ ಅಡುಗೆ ಮಾಡೋ ಥರ ಬೆಂಕಿ ಇರಬೇಕು. ಈ ರೀತಿ ಇದ್ದರೆ ಇದನ್ನು ನೀವು ಅದಲು ಬದಲು ಮಾಡಿ ಇಲ್ಲಿ ಸ್ಟವ್ ಇಟ್ಟಾಗ ನೀವು ಅಡುಗೆ ಮಾಡಿದ್ದಿನ ನೀವು 2 ದಿನದೊಳಗೆ ನಿಮಗೆ ಫೀವರ್ ಬರುತ್ತೆ ಮತ್ತು ಲೂಸ್ ಮೋಷನ್ ಆಗುತ್ತೆ. ಹಾಗೂ ಬಾಡಿಯಲ್ಲಿರುವಂಥ ಟೋಟಲಿ ಈ ಉಲ್ಟಾ ಇಟ್ಟು ಮಾಡಿರುವಂಥ ಅಡುಗೆ ಪದಾರ್ಥದ ದೇಹದಲ್ಲಿ ಸ್ಲೋಲಿ ಅದೆಲ್ಲ ಚೇಂಜ್ ಆಗೋಕ್ಕೆ ಟಾಕ್ಸಿಕ್ಸ್ ಆಚೆ ಹೋಗುತ್ತೆ. ಇದು ನಿಮಗೆ ಅನುಭವ ಆದರೆ ಕಮೆಂಟ್ಸ್ ಮುಖಾಂತರ ನನಗೆ ಹೇಳಿ. ನೋಡ್ಕೊಳ್ಳಿ, ಇದನ್ನು ಎಕ್ಸ್ಚೇಂಜ್ ಮಾಡಿ. ಜ್ವರ ಬರುತ್ತೆ, ಹೆದರ್ಕೊಂಬೇಡಿ, ಒಳ್ಳೆ ಎನರ್ಜಿ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಥಾಟ್ಸ್ ಬರುತ್ತೆ.